ನಿಮ್ಮೆಲ್ಲರನ್ನು ಕೂಡ ವಂದಿಸ್ತೇನೆ. ಪ್ರೀತಿ ದೇವಚನರೇ, ನಾವು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿಕೊಳ್ಳೋಣ. ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯ ಉಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಪ್ರೀತಿ ದೇವಚನರೇ, 3ನೇ ಅಧ್ಯಾಯದಲ್ಲಿ ನಾವು ಕಲಿಯುವಂಥ ಒಂದು ವಿಷಯ ಏನಂದ್ರೆ, ನಂಬಿಕೆ ಯಾವ ರೀತಿಯಾಗಿ ಕ್ರಿಯೆ ಮಾಡ್ತದೆ ಎನ್ನುವುದನ್ನ ನಾವು ಕಲಿತೀವಿ. ನಮ್ಮೆಲ್ಲರ ಜೀವಿತದಲ್ಲಿ ನಾವು ಮಾತನಾಡೋದಕ್ಕೆ ಇಷ್ಟಪಡ್ತೀವಿ, ಅನೇಕ ಮಾತುಗಳನ್ನ ಆಡ್ತೀವಿ. ದೇವರ ವಾಕ್ಯದಲ್ಲಿ ಹೇಳ್ತಿದೆ, ಜೀವ ಮರಣ ನಮ್ಮ ನಾಲಿಗೆಯಲ್ಲಿದೆ ಅಂತೆ. ಅದೇ ರೀತಿಯಾಗಿ ಯಾಕೋಬನ ಪತ್ರಿಕೆಯಲ್ಲಿ ಅನೇಕ ಉದಾಹರಣೆಗಳನ್ನ ನಾವು ನೋಡ್ಬೋದು. ಕುದುರೆಯನ್ನ ಹೇಗೆ ಕಡಿವಾಣ ಹಾಕಿ ನಡೆಸ್ತಾರೋ, ಹೇಗೆ ಹಡಗನ್ನ ಒಂದು ಸಣ್ಣ ಚಿಕ್ಕಾಣಿಯಿಂದ ಆ ಒಂದು ದೊಡ್ಡ ಹಡಗನ್ನ ನಡೆಸ್ತಾರೋ, ಒಂದು ಕಾಡನ್ನ ಹತ್ತಿಸೋದಕ್ಕೆ ಒಂದು ಚಿಕ್ಕ ಬೆಂಕಿ ಹೇಗೆ ಸಾಕೋ, ಅದೇ ರೀತಿಯಲ್ಲಿ ನಾಲಿಗೆಯನ್ನ ಹೋಲಿಸಿ ಯಾಕೋಬನ್ ನಮಗೆ ಇಲ್ಲಿ ಕಲಿಸಿಕೊಡುವನಾಗಿದ್ದಾನೆ. ನಾವು ನೋಡ್ತೀವಿ, ಬಾಯಿಂದ ಸ್ತುತಿ ಶಾಪ ಎರಡೂ ಬರ್ತದ ಎನ್ನುವಂಥ ರೀತಿಯಾಗಿ ಆತ ನಮ್ಮನ್ನ ಪ್ರಶ್ನೆ ಕೇಳುವನಾಗಿದ್ದಾನೆ. ನಾವು ಸ್ವಲ್ಪ ಆಲೋಚನೆ ಮಾಡೋಣ. ನಾವು ಪ್ರತಿ ದಿವಸ ಮನುಷ್ಯನ ಅನೇಕ ಮಾತುಗಳನ್ನ ಪದಗಳನ್ನ ಆಡ್ತಾನೆ. ಮನುಷ್ಯನ ಆಡುವಂತ ಪದಗಳೆಲ್ಲ ಅವನ ನಂಬಿಕೆಯನ್ನ ವೃದ್ಧಿಗೊಳಿಸದ, ಇಲ್ಲಾಂದ್ರೆ ನಂಬಿಕೆಗೆ ಉಪಯೋಗಕರವಾಗಿರುವಂತ ಮಾತುಗಳನ್ನ ನಾವು ಆಡ್ತೀವ. ನಮ್ಮ ಮಾತುಗಳು ಯಾವ ರೀತಿಯಾಗಿ ಇದೆ ಎನ್ನುವುದನ್ನ ಆಲೋಚನೆ ಮಾಡೋಣ. 13ನೇ ವಾಕ್ಯದಿಂದನೇ ಅದಕ್ಕೆ ಹೇಳ್ತಿದೆ, ನಮ್ಮ ಮಾತುಗಳು ಸರಿಯಾಗಿರಬೇಕಾ, ನಾವು ದೇವರ ಜ್ಞಾನದಲ್ಲಿ ನಡೆದುಕೊಳ್ಳಬೇಕು. ಪರಲೋಕದಿಂದ ನಮಗೆ ಕೊಡುವಂತ ಜ್ಞಾನದಲ್ಲಿ ನಾವು ನಡೆಯುವಂಥದ್ದಾದ್ರೆ, ಆ ಬೆಳಕಿನಲ್ಲಿ ನಾವು ಜೀವಿಸುವಂಥದ್ದಾದ್ರೆ ನಮ್ಮೆಲ್ಲಾ ಸ್ವಭಾವಗಳು ಮಾರ್ಪಡುವಂಥದ್ದಾಗಿರ್ತದೆ. ಇಲ್ಲಿ ಹೇಳುತ್ತಿದೆ, ಪರಿಶುದ್ಧವಾದದ್ದು, ಸಮಾಧಾನಕರವಾದದ್ದು, ವಿನಯ ಉಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ಆದುದರಿಂದ ಪ್ರಿಯ ದೇವಚಂದ್ರೆ, ಯೇಸು ಕ್ರಿಸ್ತನ ನಂಬಿರುವಂಥ ನಾವು, ನಮ್ಮ ಮಾತುಗಳು ದೇವರ ನಾಮವನ್ನು ಮಹಿಮೆ ಪಡಿಸಲಿ. ಪರಲೋಕದಿಂದ ಬರುವಂತಹ ಜ್ಞಾನದಿಂದ ನಡೆದುಕೊಳ್ಳೋಣ. ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಆತನ ಜ್ಞಾನದಿಂದ ಆಧಾರವಾಗಿರಲಿ. ಆತನ ಜ್ಞಾನದಲ್ಲಿ ನಂಬಿಕೆ ಬೆಳೆಯುವಂಥದ್ದಾಗಿರ್ತದೆ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.